ಹೋಗಿ ನಾನು ಜಿ ಸಿ ಚಂದ್ರಶೇಖರು, ಎಸ್ ಟಿ ಸೋಮಶೇಖರು, ನಮ್ಮ ಶ್ರೀನಿವಾಸು, ನಿರ್ಮಲಾ ಶ್ರೀನಿವಾಸು, ರವಿ, ಎ ಸಿ ಶ್ರೀನಿವಾಸು ನಾವೆಲ್ಲ ಹೋಗಿದ್ದೆವು. ಹೋಗಿ ಸ್ವಲ್ಪ ಆರೋಗ್ಯ ಏರುಪೇರಾಗಿತ್ತು. ಆಮೇಲೆ ವಾರ್ಡ್ಗೆ ಶಿಫ್ಟ್ ಮಾಡಿದ್ರು, ಐಸಿಯು ವಾರ್ಡ್ಗೆ ಶಿಫ್ಟ್ ಮಾಡಿದ್ರು. ಅವ್ರ ಮಾತಾಡ್ಕೊಂಡು ಬಂದೆ. ನಾನು ರಾಜ್ಯಸಭಾ ಓಟಿನ ವಿಚಾರನೂ ಮಾತಾಡಿದೆ, ಡಾಕ್ಟರ್ಗಳ ಹತ್ರನೂ ಮಾತಾಡಿದೆ. ನಾನು ಓಟ್ ಹಾಕಕ್ಕೆ ಹೋಗ್ಬೇಕು ಅಂತೇಳಿ ಅವರ ಅಭಿಲಾಷೆನ ವ್ಯಕ್ತಪಡಿಸಿದ್ರು. ಸೊ ಅಲ್ಲೇ ಒಂದು ಫಾರಮ್ ತರಿಸಿ ಅವ್ರ ಫುಟ್ ಪ್ರಿಂಟು ಆಮೇಲೆ ನನ್ನ ಹತ್ರ ಬರೆದು ನನಗೆ ಸೈನ್ ಹಾಕಿ ತೋರಿಸೋದು ಹೇಗಿಲ್ಲ ಅಂತೇಳಿ ಫಾರಮ್ ಎಲ್ಲ ತಂದು ಅಸೆಂಬ್ಲಿಗೆ ಸಬ್ಮಿಟ್ ಮಾಡಿದ್ರು. ನಿನ್ನೆ ಮೊನ್ನೆ ಸಿ ಎಂಗೂ ಫೋನ್ ಮಾಡಿದ್ರು, ಹೋಗಿದ್ದೆ ಇದಾಯಿತು. ನಿನ್ನೆ ಅವರು ಕೂಡ ಭೇಟಿ ಮಾಡಿದ್ರು. ಮಧ್ಯಾಹ್ನ ನಾನು ಈಗ ಬಂದು ಹೈದರಾಬಾದಿಂದ ಬಂದು ನಮ್ಮ ಶರ್ಮಿಳಾ PCC ಪ್ರೆಸಿಡೆಂಟ್ ಮಗನ ಮದುವೆ ಹೋಗಿದ್ದೆ ಹೈದರಾಬಾದಲ್ಲಿ. ಮುಗಿಸಿ ಬೆಳಗ್ಗೆ ಬಂದೆ. ನಾನು ಬಂದು ಬಿಡದಿಗೆ ಹೋಗಿ ಅಲ್ಲಿ ಪ್ರಾರಂಭ ಮಾಡಕ್ಕೆ ಭಾಷಣ ಮಾಡ್ತಾ ಇರ್ಬೇಕಾದ್ರೆ ಮೆಸೇಜ್ ಬಂತು ಡಾಕ್ಟ್ರಿಂದ, ಇಲ್ಲ ಕೊನೆ ಉಸಿರು ಎಳೆದು ಬಿಟ್ಟು ಅಂತ, ನೋವು ಅಂತ. ಇದಾದರೆ ಸಿ ಎಂಗೂ ಫೋನ್ ಮಾಡಿದ ತಕ್ಷಣ ತಿಳಿಸಿ ಅಲ್ಲಿಂದ ಬಂದು ನಾನು ಪ್ಯಾಲೇಸ್ ಕಾರ್ಯಕ್ರಮಕ್ಕೆ ಹೋಗಿ ಸೀದಾ ಹಾಸ್ಪಿಟ್ಲಿಗೆ ಹೋಗಿ, ಯಾಕೆಂದ್ರೆ ಅವರು ಶರೀರನ ತೆಗೆದುಕೊಂಡು ಹೋಗಬೇಕಾಗಿತ್ತು. ನಾನು ಹೋಗಿ ಹಾಸ್ಪಿಟಲ್ ಹೋಗಿ ಅವರ ಕುಟುಂಬದವರು ಮಾತಾಡಿಸಿ ಪಾರ್ಥಿವ ಶರೀರಕ್ಕೆ ಅಲ್ಲಿ ಗೌರವ ಸೇರಿಸ್ಬಿಟ್ಟು ಅಲ್ಲಿಂದ ಕಳಿಸಿ ಇಲ್ಲಿ ಬರೋಷ್ಟಕ್ಕೆ ಸ್ವಲ್ಪ ತಡ ಆಯಿತು, ಕ್ಷಮಿಸಬೇಕು. ನಾನು 3 ಗಂಟೆಗೆ ಟೈಮ್ ಕೊಟ್ಟಿದೆ. ಸೊ ಇವತ್ತು ನಾವೆಲ್ಲ ಒಬ್ಬ ಹಾಲಿ ಶಾಸಕರನ್ನ ಕಳ್ಕೊಂಡಿದ್ದೇವೆ. ನಾಳೆ ಸಿಟ್ಟಿಂಗ್ MLA ಇರೋದ್ರಿಂದ ನಾಳೆ ಅಸೆಂಬ್ಲಿ ನಡೆಸೋದು ಭಾಳ ಕಷ್ಟ ಆಗ್ತದೆ. ನಾಳೆ ಮುಖ್ಯಮಂತ್ರಿಗಳ ರಿಪ್ಲೈ ಇತ್ತು, ನಾಡಿದ್ದು ರಾಜ್ಯಸಭಾ ಓಟು. ಸೊ ಸಿಟ್ಟಿಂಗ್ ಮೆಂಬರ್ ಇರೋದ್ರಿಂದ ನಾವು ಅಸೆಂಬ್ಲಿ ನಡೆಸೋದು. ಈಗಾಗಲೇ ಮುಖ್ಯಮಂತ್ರಿ ಅದ್ರ ಬಗ್ಗೆ ಪ್ರಸ್ತಾವ ಮಾಡಿದ್ದಾರೆ. ಬಿಸ್ನೆಸ್ ಅಡ್ವೈಸರಿ ಕಮಿಟಿ ಮೀಟಿಂಗ್ ಕೂಡ ಕರಿಬೇಕು. ನಾಳೆ ಸಂತಾಪ ಸೂಚನೆ ಆದಮೇಲೆ ಮುಂದಕ್ಕೆ ಏನು ಕಾರ್ಯಕ್ರಮ ಅನ್ನೋದನ್ನು ನಾವು ಮುಖ್ಯಮಂತ್ರಿಗಳೇ ತಿಳಿಸ್ತಾರೆ. ನಾನು ಅದನ್ನು ತಿಳಿಸೋಕ್ಕೆ ಹೋಗುವುದಿಲ್ಲ. ಸೊ ಇಷ್ಟು ಮಾಧ್ಯಮಗಳ ಮತ್ತು ನಮ್ಮ ಕಾರ್ಯಕರ್ತರಿಗೆ ರಾಜ್ಯದ ಜನತೆ ವೀಕ್ಷಣೆ ಮಾಡ್ತಾ ಇದ್ದೀವಿ. ಈ ಮಾತನ್ನು ಲೈವ್ ಹೋಗ್ತಾ ಇರ್ತೀವಿ ನಮ್ಮ ಪಕ್ಷದ ಚಾನಲ್. ಸೊ ಆ ದೃಷ್ಟಿಯಿಂದ ಇವತ್ತು ನಾವೆಲ್ಲ ಅವ್ರಿಗೆ 1 ನಿಮಿಷ ಮೌನವನ್ನು ನಾವು ಆಚರಣೆ ಮಾಡೋಣ. ಅದಾದಮೇಲೆ ನಮ್ಮ ಚನ್ನಪಟ್ಟಣ ರಾಮನಗರ ಜಿಲ್ಲೆಯ ಮುಖಂಡರು ಅವರು ಭಾಳ ಹಿಂದಿನ ಕೂಡ 40 ವರ್ಷ ನಮ್ಮ ಜೊತೆಲಿದ್ದವರು. ಒಂದು 5-6 ವರ್ಷ ಸ್ವಲ್ಪ ದೂರ ಹೋಗಿದ್ದು ನಮ್ಮದೇ ಆದಂಥ ಕೆಲವು ರಾಜಕಾರಣದ ಇಂಥೊಂದು ಇಶ್ಯೂಸ್ ಮೇಲೆ ಇವತ್ತೆಲ್ಲ ಮಾಡಿ ಸೇರಲಿಕ್ಕೆ ಎಲ್ಲ ಬಂದು ಪಕ್ಷ ಉಳಿಸ್ಕೊಳ್ಬೇಕು ಅಂತೇಳಿ ಬಂದಿದ್ದಾರೆ. ಸೊ ಅವ್ರಿಗೆ ನಾವು ಮೌನ ಆಚರಣೆ ಆದಮೇಲೆ ಆ ಕಾರ್ಯಕ್ರಮ ಮುಂದುವರಿಸ್ತೀವಿ. ಓಕೆ, ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಸ್ನೇಹಿತರು ಮತ್ತು ಆತ್ಮೀಯರು ಆದ ಮಲ್ವೇಗೌಡರು ಮತ್ತು ಇತರ ಬಿಜೆಪಿ ಪಕ್ಷದ ಮುಖಂಡರುಗಳು ಇವತ್ತು ಕಾಂಗ್ರೆಸ್ ಪಕ್ಷವನ್ನ ಸೇರ್ಬೇಕು ಅಂತೇಳಿ ಇವತ್ತು ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ನೆಚ್ಚಿನ ನಾಯಕರು ಮತ್ತು KPCC ಅಧ್ಯಕ್ಷರಾದ DK ಶಿವಕುಮಾರ್ ಅವರನ್ನು ನಾನು ಸ್ವಾಗತ
ಅದೇ ರೀತಿ ನಮ್ಮ ಕೆಪಿಸಿಸಿ ಐಟಿ ಸೆಲ್ ಅಧ್ಯಕ್ಷರಾದ ರಘುನಂದನ್ ರಾಮಣ್ಣ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀವಿ. ಉಸ್ತುವಾರಿಗಳು ಮತ್ತು ಮುಖಂಡರು ಆದ ವಿಶ್ವನಾಥ್ ಅವರು ಕೂಡ ಹಾಗೆ ನಮ್ಮ ಮಾಜಿ ಶಾಸಕರು ಆದ ಅಶ್ವಥ್ ಅವರನ್ನು ಕೂಡ ನಾನು ಕಾರ್ಯಕ್ರಮಕ್ಕೆ ಬ್ಲಾಕ್ ಅಧ್ಯಕ್ಷರಾದ ಪ್ರಮೋದ್ ಅವರನ್ನು ಸ್ವಾಗತ ಮಾಡ್ತೀನಿ. ಬ್ಲಾಕ್ ಅಧ್ಯಕ್ಷರಾದ ಮತ್ತೊಬ್ಬ ಬ್ಲಾಕ್ ಸುನೀಲ್ ಅವರನ್ನು ಕೂಡ ಸ್ವಾಗತ ಮಾಡ್ತೀನಿ. ಹಾಗೆ ಪಕ್ಷಕ್ಕೆ ಸೇರ್ಲಿಕ್ಕೋಸ್ಕರ ಬಂದಿರತಕ್ಕಂಥ ನಾಯಕರಾದ ಮಲ್ವೇಗೌಡರು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ. ಹಾಗೆ ಪ್ರೇಮ್ ಕುಮಾರ್ ಅವರು ತಾಲೂಕು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಅಣ್ಣೇರವರು ಕೂಡ ನಾನು ಸ್ವಾಗತ ಮಾಡ್ತೇನೆ. ಕಿರಣ್ ಕುಮಾರ್ ಅವರು ಮಾಜಿ ಪಂಚಾಯತಿ ಅಧ್ಯಕ್ಷರು, ಹಾಗೆ ರಾಜೇಶ್ ಅವರಿದ್ದಾರೆ, ಅವರು ಕೂಡ ಮಾಜಿ ಇಲ್ಲಿ ನಡೆದಿರ್ತಕ್ಕಂಥ ಬಿಜೆಪಿ ಪಕ್ಷವನ್ನ ನೀವೆಲ್ಲರೂ ಕೂಡ ನಮ್ಮದೇ ಪಕ್ಷದಲ್ಲಿ ಸಾಕಷ್ಟು ವರ್ಷಗಳಿಂದ ಜೊತೆಯಲ್ಲಿ ಕೆಲಸ ಮಾಡಿದವರು. ಸಾಹೇಬ್ರು ಹೇಳಿದಾಗೆ ಕೆಲವು ಕಾರಣಾಂತರಗಳಿಂದ ನಮ್ಮ ಪಕ್ಷವನ್ನು ಬಿಟ್ಟು ಬಿಜೆಪಿ ಜೊತೆ ಡಿ.ಪಿ. ಯೋಗೇಶ್ವರ ಜೊತೆ ಗುರುತಿಸಿಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ತಾವೆಲ್ಲರೂ ಕೂಡ ಇವತ್ತು ಕಾರ್ಯಕ್ರಮಕ್ಕೆ ಸೇರ್ಪಡೆಗೋಸ್ಕರ ಬಂದಿದ್ದೀವಿ. ತಾವೆಲ್ಲರೂ ಕೂಡ ಆತ್ಮೀಯವಾಗಿ ಸ್ವಾಗತ ಮಾಡ್ತೇನೆ. ನಾನಿಲ್ಲಿ ಕೆಲವು ಮುಖಂಡರ ಹೆಸರನ್ನ ಹೇಳಿಬಿಡ್ತೇನೆ. ಮಲ್ವೇಗೌಡರು ಮಾಜಿ ಪ್ರಾಧಿಕಾರದ ಅಧ್ಯಕ್ಷರು, ನಮ್ಮಲ್ಲಿ ಬ್ಲಾಕ್ ಅಧ್ಯಕ್ಷರಾಗಿ ಮತ್ತು ಬೇರೆ ಬೇರೆ ಹುದ್ದೆಗಳಲ್ಲಿ ಕೆಲಸ ಮಾಡಿದ್ರು. ಮತ್ತೆ ಪ್ರೇಮ್ ಕುಮಾರ್ ಅವರು ನಮ್ಮಲ್ಲಿ ಮುಖಂಡರಾಗಿ ಕೆಲಸ ಮಾಡ್ತಾ ಇದ್ರು, ಮಾಜಿ ಪ್ರಧಾನ ಕಾರ್ಯದರ್ಶಿಗಳು ಬಿಜೆಪಿ ಗ್ರಾಮಾಂತರ. ಅವರು ಎಚ್.ಎನ್. ಅಣ್ಣಯ್ಯ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು, ಕಿರಣ್ ಕುಮಾರ್ ಮಾಜಿ ಅಧ್ಯಕ್ಷರು ರಾಂಪುರ ಗ್ರಾಮ ಪಂಚಾಯತಿ, ಸಿದ್ದಪ್ಪ ಉಪಾಧ್ಯಕ್ಷರು ಜಿಲ್ಲಾ ಬಿಜೆಪಿ ರೈತ ಮೋರ್ಚಾ, ನಾಗರಾಜು SC/ST ಅಧ್ಯಕ್ಷರು ತಾಲೂಕು ಗ್ರಾಮಾಂತರ ಬಿಜೆಪಿ, ರಾಜೇಶ್ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರು ಒಂದರ ಪಂಚಾಯತಿ, ಕೃಷ್ಣಪ್ಪ ಮಾಜಿ ನಗರಸಭಾ ಸದಸ್ಯರು 14ನೇ ವಾರ್ಡು, ಶ್ರೀಕಾಂತ್ ಸದಸ್ಯರು ರಾಂಪುರ ಗ್ರಾಮ ಪಂಚಾಯತಿ, ಕುಮಾರ್ ಅಧ್ಯಕ್ಷರು MTCS ರಾಂಪುರ ಬಿಜೆಪಿ ಮುಖಂಡರು, ಮಲವಯ್ಯ ಪೊಲೀಸ್ ಇಲಾಖೆ ನಿವೃತ್ತ ಪೊಲೀಸ್ ಇಲಾಖೆ ಬಿಜೆಪಿ ಮುಖಂಡರು ರಾಂಪುರ, ಸಿದ್ದಮಲ್ಲಯ್ಯ ನಿವೃತ್ತ ರೇಷ್ಮೆ ಇಲಾಖೆ ರಾಂಪುರ, ರಾಜು BVND ಬಿಜೆಪಿ ಮುಖಂಡರು, ರಾಮಸಂಜೀವಯ್ಯ ನಿವೃತ್ತ ಶಿಕ್ಷಣ ಇಲಾಖೆ, ಭೀಮಯ್ಯ VSSN ನಿರ್ದೇಶಕರು ಕೋಡಂಬಳ್ಳಿ, ವೆಂಕಟೇಶ್ ನಿವೃತ್ತ DYSP ಪೊಲೀಸ್ ಇಲಾಖೆ, ಮುಕುಂದ್ VA ನಿವೃತ್ತ VA, ಮಲವಯ್ಯ BBMP ನಿವೃತ್ತ ರಾಂಪುರ, ಮರಿಸಿವಯ್ಯ ಮಹದೇಶ್ ಮಾಜಿ ಸದಸ್ಯರು ಗ್ರಾಮ ಪಂಚಾಯತಿ ಮಾಜಿ ಸದಸ್ಯರು. ಅದೇ ರೀತಿ ಭೀಮಹಳ್ಳಿ ಪಂಚಾಯತಿಯಿಂದ ಚಿಕ್ಕೇಗೌಡರು, ಸುರೇಶ್ ಅವರು, ದೇವರಾಜ್ ಅವರು, ಮಲವೇಗೌಡರು, ಕೆಂಚೇಗೌಡರು, ಸತೀಶ್ ಅವರು. ರಾಂಪುರ ಪಂಚಾಯತಿಯಿಂದ ಶಿವಮೂರ್ತಿ ಮಾಜಿ ಸದಸ್ಯರು, ವೆಂಕಟರಾಮ್ ಅವರು, ಮನೋಜ್ ಕುಮಾರ್ ಅವರು, ಗಿರಿಧರ್ ಅವರು, ಕೆ ಮಂಜುನಾಥ್ ಅವರು, ದೇವರಾಜ್ ಅವರು, ಶ್ರೀನಿವಾಸ್ ಯುವ ಮುಖಂಡರು. ಅದೇ ರೀತಿ ಕುಮಾರ್ ಅವರು, ದೇವರಾಜು, ಪ್ರಸನ್ನ, ಕೃಷ್ಣ. ಕುಮಾರ್ ಮಾಜಿ ಅಧ್ಯಕ್ಷರು ರಾಂಪುರ ಡೈರಿ, ದೇವರಾಜು ಡೈರಿ ಸದಸ್ಯರು. ರಾಂಪುರ ಗ್ರಾಮ ಪಂಚಾಯತಿಯಿಂದ ವಿನೋದ್ ರವರು, ಬಾಲಾಜಿ ನಾಯ್ಕ್, ಸುರೇಶ್ ರವರು ಮಾಜಿ ಅಧ್ಯಕ್ಷರು ರಾಂಪುರ ಪಂಚಾಯತಿ, ಗವಿಸಿದ್ದಯ್ಯ, ವೆಂಕಟಸ್ವಾಮಿ, ಮರಿಸ್ವಾಮಿ, ಬಾಲರತ್ನ, ಸಿದ್ದಯ್ಯ ರೈತ ಸಂಘ, ಬಸವರಾಜು JDS ಮುಖಂಡರು, ಸಂದೀಪ್ ಬಿಜೆಪಿ ಮುಖಂಡರು, ರಾಮಸ್ವಾಮಿ, ಶಶಿಕುಮಾರ್, ನವೀನ್, ಗಿರೀಶ್. ಮತ್ತೆ ಸಿದ್ದು ಬಿಜೆಪಿ ಮುಖಂಡರು, ಪ್ರವೀಣ್ ಕುಮಾರ್ ಅವರು, ಗೋವಿಂದರಾಜ್ ಅವರು, ಮಂಜುನಾಥ್, ರಾಜೇಶ್ ಕುಮಾರ್ ಅವರು, ಅನಿಲ್ ಕುಮಾರ್, ವಿಠಲ್ ಕುಮಾರ್, ಪ್ರಶಾಂತ್. ಕತ್ತೂರು ಪಂಚಾಯತಿಯಿಂದ ಲಿಂಗೇಗೌಡರು ಉಪಾಧ್ಯಕ್ಷರು, ನಂದಿನಿ ಸೌಹಾರ್ದ ಬ್ಯಾಂಕ್, ಕೆ ಪುಟ್ಟಸ್ವಾಮಿ ಅವರು, NH ಹೊನ್ನೇಗೌಡರು, ಮಾದೇವ್ ಗ್ರಾಮ ಪಂಚಾಯತಿ ಮಾದೇವ್ ಉಪಾಧ್ಯಕ್ಷರು, ಏಮಲಿಂಗೇಗೌಡ ಡೈರಿ ಕಾರ್ಯದರ್ಶಿ, ಕಾಡೇಗೌಡ SP, ಕುಮಾರ್ HK, ನವೀನ್ KP, ಸತೀಶ್ ಮರಿಗೌಡರು ಸಾದಳ್ಳಿ, ನವಿಲೇಶ್, ಪ್ರಕಾಶ್ ಮಲವೈನವರು, ರಾಜೇಶ್, ಅರುಣ್ ಕುಮಾರ್ ಅವರು, ಶ್ರೀನಿವಾಸ್ ಮಂಗಳೂರುಪೇಟೆ. ಇವರೆಲ್ಲರೂ ಕೂಡ ಸಿದ್ದು ಅವರು ಬಿಜೆಪಿ ಮುಖಂಡರು, ಪ್ರವೀಣ್ ಕುಮಾರ್, ಗೋವಿಂದರಾಜ್, ಮಂಜುನಾಥ್, ರಾಜೇಶ್ ಕುಮಾರ್ ಕೋಳಿದೊಡ್ಡೆ, ಅನಿಲ್ ಕುಮಾರ್, ವಿಠಲ್ ಕುಮಾರ್, ಪ್ರಶಾಂತ್ ಇವರೆಲ್ಲರೂ ಕೂಡ ಬಿಜೆಪಿ ಪಕ್ಷವನ್ನು ತೊರೆದು ನಮ್ಮ ನಾಯಕರ ನಾಯಕತ್ವವನ್ನು ಒಪ್ಪಿ ಕಾಂಗ್ರೆಸ್ ಪಕ್ಷಕ್ಕೆ ತಾವೆಲ್ಲರೂ ಕೂಡ ಸೇರ್ತಾ ಇದ್ದೀರಿ. ತಮ್ಮೆಲ್ಲರೂ ಕೂಡ ಆದರ ಸ್ವಾಗತವನ್ನು ಕಾಂಗ್ರೆಸ್ ಪಕ್ಷದ ಕಡೆಯಿಂದ ಮಾಡ್ತಾ ಇದ್ದೀವಿ.
ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದಿಂದ ಸಾಕಷ್ಟು ಮುಖಂಡರುಗಳು ಇವತ್ತು ಬರಲಿಕ್ಕೆ ಮನಸ್ಸು ಮಾಡಿದ್ದಾರೆ. ನಾವು ಎಲ್ಲರ ಮನೆಗಳಿಗೂ ಈಗಾಗಲೇ ಭೇಟಿ ಕೊಟ್ಟಿದ್ವಿ. ಈಗ ತಾವೆಲ್ಲ ಏನಿದೆ ತಾವೆಲ್ಲರೂ ಸುಮಾರು ಒಂದು 2 ತಿಂಗಳಿಂದ ಎಲ್ಲರನ್ನೂ ಕೂಡ ನಾವು ಮಾತಾಡ್ತಾ ಇದ್ವಿ, ಭೇಟಿ ಮಾಡ್ತಾ ಇದ್ವಿ. ತಾವೆಲ್ಲರೂ ಕೂಡ ಇಲ್ಲ ಇವತ್ತು ಬರ್ತೇವೆ ನಾಳೆ ಬರ್ತೇವೆ ಅಂತ ಹೇಳ್ತಾ ಇದ್ರಿ. ಸೊ ಒಂದು ಒಳ್ಳೆಯ ಸಂದರ್ಭ. ಮಲವೇಗೌಡರ ಜೊತೆ ಎಲ್ಲರೂ ಕೂಡ ತಾವೆಲ್ಲರೂ ಕೂಡ ಬಂದಿದ್ದೀರಿ. ಅದೇ ರೀತಿ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಚನ್ನಪಟ್ಟಣ ತಾಲೂಕಿನಲ್ಲಿ ಬರೋ ಎಲ್ಲ ಒಂದು ಸಾಧ್ಯತೆಗಳಿದ್ದಾವೆ. ಈಗಾಗಲೇ ಎಲ್ಲ ಕಡೆ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಬೇಕು ಅಂತೇಳಿ ಈಗಾಗಲೇ ಜನ ಮನಸ್ಸನ್ನು ಮಾಡಿದ್ದಾರೆ. ತಾವೆಲ್ಲರೂ ದಯಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ತಾವು ಮೊದಲು ಹೇಗೆ ದುಡಿತಾ ಇದ್ರಿ ಅದೇ ರೀತಿ ದುಡಿದು ನಮ್ಮ ಮಾನ್ಯ ಸಂಸದರಾದ ಡಿ.ಕೆ. ಸುರೇಶ್ ಅವರನ್ನು ಹೆಚ್ಚಿನ ಮತದಲ್ಲಿ ಅದರಲ್ಲಿ ನಾವು ಒಂದು ಟಾರ್ಗೆಟ್ ಅನ್ನ ಇಟ್ಕೊಂಡಿದ್ದೇವೆ. 1 ಲಕ್ಷ ಮತವನ್ನ ಚನ್ನಪಟ್ಟಣ ತಾಲೂಕಿಗೆ ನಾವು ತಗೋಬೇಕು ಅಂತೇಳಿ. ಯಾಕೆ ಅಂತಂದ್ರೆ ಕುಮಾರಸ್ವಾಮಿ ಅವರು ನಾವು ಲಕ್ಷ್ಮಣದಲ್ಲಿ ಏನು ಮತ ತಗೋತಾರೋ ಅಷ್ಟು ಲೀಡ್ ನಾವು ಚನ್ನಪಟ್ಟಣದಲ್ಲಿ ತಗೋತೀವಿ ಅಂತೇಳಿ ನಮಗೆಲ್ಲ ಚಾಲೆಂಜ್ ಮಾಡಿದ್ದಾರೆ. ನಾವು 1 ಲಕ್ಷಕ್ಕಿಂತ ಹೆಚ್ಚು ಮತ ತಗೊಳ್ಳೋದ್ರ ಮೂಲಕ ನಮಗೆ ಅವರಿಗೆ ಒಂದು ಉತ್ತರವನ್ನ ಕೊಡಬೇಕು ಅಂತೇಳಿ ನಾವೆಲ್ಲರೂ ಕೂಡ ಒಂದು ಪ್ರಯತ್ನವನ್ನ ನಾವೆಲ್ಲರೂ ಮಾಡ್ತಾ ಇದ್ದೀವಿ ಮತ್ತು ತಪ್ಪವನ್ನು ಕೂಡ ಮಾಡಿದ್ದೀವಿ. ತಾವೆಲ್ಲರೂ ಇದರಲ್ಲಿ ಭಾಗಿಯಾಗಬೇಕು ಅಂತೇಳಿ ತಾವೆಲ್ಲರೂ ಕೂಡ ಕೇಳಿಕೊಂಡು ಈ ಸಂದರ್ಭದಲ್ಲಿ ನಮ್ಮ ಮಾಜಿ ಶಾಸಕರು ಅಶ್ವಥ್ರವರು ಮಾತಾಡಬೇಕು ಅಂತೇಳಿ ಕೇಳ್ಕೊಳ್ತೀವಿ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂತಹ ಡಿ.ಕೆ. ಶಿವಕುಮಾರ್ ಸಾಹೇಬ್ರವರೇ, ಹಾಗೆಯೇ ಇದನ್ನು ಏನು ನಮ್ಮ ಡಿ.ಸಿ.ಎಂ ಸಾಹೇಬರನ್ನ ಒಪ್ಪಿಕೊಂಡು ನಮ್ಮ MP ಅವ್ರನ್ನ ಎಲ್ಲರೂ ಸೇರಿ ಗೆಲ್ಲಿಸಲೇಬೇಕು. 1 ಲಕ್ಷ ನಾವೇನೊಂದು 2 ತಿಂಗಳಿಗೆ ತಿಳಿಸ್ತಾ ಇದ್ದೀವಿ. ತಾಲೂಕಿನೆಲ್ಲ ಗ್ರಾಮ ಪಂಚಾಯತಿ ಮಟ್ಟದಿಂದ ಹಿಡಿದು ಟೌನ್ಗಳಿಗೆಲ್ಲ 1 ಲಕ್ಷ ಮತಕ್ಕೆ 1 ವೋಟ್ ಕಡಿಮೆ ಆಗದಂಗೆ ತಗೋಬೇಕು ಅಂತ ನಾವೇನು ಪಣ ಕೊಟ್ಟಿದ್ದೀವಿ ಅದನ್ನು ನೀವೆಲ್ಲ ಒಪ್ಪಿ ಏನು ಒಂದು ಇದನ್ನ ಪಕ್ಷವನ್ನು ಸೇರ್ಕೋಬೇಕು ಅಂತ ನಾವೆಲ್ಲ ನಿರ್ಣಯ ಮಾಡ್ಕೊಂಡು ಬಂದಿರೋದ್ರಿಂದ ನಮ್ಮ MP ಅವರಿಗೆ ಶಕ್ತಿ ಬಂದಿದೆ. ಮುಂದಿನ ದಿನಗಳಲ್ಲಿ ನಮ್ಮ ಡಿ.ಕೆ. ಶಿವಕುಮಾರ್ ಅವ್ರನ್ನ ನಾವೆಲ್ಲ ಈ ರಾಜ್ಯದ ಮುಖ್ಯಮಂತ್ರಿ ಮಾಡಬೇಕು. ಅದನ್ನು ಒಂದು ಒಪ್ಪಿ ಏನು ನೀವೆಲ್ಲ ಸೇರ್ತಾ ಇದ್ದೀರಿ. ಮುಂದಿನ ದಿನಗಳು ಹಲವಾರು ಇನ್ನ JDS ಇಂದ ಬರುವಂಥವ್ರೆ, BJP ಇಂದ ಬರುವಂಥವ್ರೆ, ಅವರೆಲ್ಲರೂ ನಾವು ಒಗ್ಗಟ್ಟಾಗಿ ಸೇರಿಸ್ಕೊಂಡು ಪಕ್ಷನ ಬಲಪಡಿಸಿ ಶಕ್ತಿ ಕೊಡಬೇಕು. ಮುಂದೆ ನಾವು ಈ ರಾಜ್ಯದಲ್ಲಿ ಇವ್ರನ್ನ ಚುಕ್ಕಾಣಿ ಹಿಡಿಯುವಂಥ ಕೆಲಸನ ನಾವು ನೀವೆಲ್ಲ ಏನು ನಮ್ಮ ಚನ್ನಪಟ್ಟಣದ ನಾಯಕರುಗಳು ಸೇರಿದ್ದೀವಿ. 1 ಲಕ್ಷಕ್ಕೆ 1 ಮತ ಕಡಿಮೆ ಇದ್ದಂಗೆ ಮಾಡ್ತೀವಿ ಅಂತ ಈ ದಿನ ಅವ್ರ ಮುಂದೆ ನಾವೆಲ್ಲ ಮಾತು ಕೊಟ್ಟು ವಾಗ್ದಾನ ಮಾಡಿ ಇದಕ್ಕೆ ನಾವೆಲ್ಲ ಬದ್ಧವಾಗಿದ್ದೀವಿ. ತಾವು ಎಲ್ಲ ಕಾರ್ಯಕರ್ತರು ಮುಖಂಡರುಗಳು ಇದಕ್ಕೆ ಸ್ಪಂದಿಸಬೇಕು ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ನಾನು ಯಾಕೆ ಹಿಡಿತಾ ಇದ್ದೀನಿ ಅಂದ್ರೆ ರಾಹುಕಾಲ ಮುಗಿಲಿ ಅಂತ ಆಗಸ್ಟ್ ಆಯ್ತು. ಮೇಡಮ್ ಗ್ರೂಪ್ ಮೇಲೆ ಮೇಡಮ್ ನನ್ನ ಟಾರ್ಗೆಟ್ ಆಗಿದೆ. ಆಯ್ತು ಸೇವ್ ಮಾಡಿ ಎಷ್ಟು ಮಾತಾಡ ಅಭಿ ತೋಡ ಶುಭೋದಯಗೆ ಶುಭ ಕೆಲಸ ಮಾಡಿ. ಜನಪ್ರಿಯ ಉಪಮುಖ್ಯಮಂತ್ರಿಗಳ ಈ ದಿವಸದ ಕಾರ್ಯಕ್ರಮದ ಅಧ್ಯಕ್ಷತೆಯಿಂದ ವಹಿಸಿಕೊಂಡಂತ ನಮ್ಮ ನಾಯಕರಾದಂತಹ ಈ ಸಂದರ್ಭದಲ್ಲಿ ಮಲವೇಗೌಡರು ಮತ್ತೆ ಅವರ ಹೆಚ್ಚಿನ ಸಹಪಾಠಿಗಳು ಕಾಂಗ್ರೆಸ್ ಪಕ್ಷಕ್ಕೆ ಮತ್ತೊಮ್ಮೆ ಸೇರ್ಪಡೆ ಆಗ್ತಾ ಇದ್ದಾರೆ. ಮರು ಸೇರ್ಪಡೆ ಅಂದರೆ ಈ ಪಕ್ಷದಲ್ಲಿ ಬಹಳ ವರ್ಷಗಳ ಕಾಲ ಬಹಳಷ್ಟು ಜನ ದುಡಿದಂಥವ್ರು ಆಕಸ್ಮಿಕವಾಗಿ ಒಂದು 7-8 ವರ್ಷ ಕಾಂಗ್ರೆಸ್ ಪಕ್ಷದಲ್ಲಿ ಇರಲಿಲ್ಲ. ಅಂದರೆ ಇನ್ನು ಇವತ್ತಿನ ವಾತಾವರಣ, ಮುಂದಿನ ದಿನಗಳಲ್ಲಿ ವಾತಾವರಣ ಚನ್ನಪಟ್ಟಣದಲ್ಲಿ ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸುವ ದಿಕ್ಕಿನಲ್ಲಿ ಒಂದು ಕೆಲಸ ಒಗ್ಗಟ್ಟನ್ನು ಮಾಡಿಕೊಂಡು ಹೋಗ್ತೀವಿ ಅಂತ ಹೇಳೋದಕ್ಕೆ, ಅದರಲ್ಲೂ ವಿಶೇಷವಾಗಿ ಜನಪ್ರಿಯ ಲೋಕಸಭಾ ಸದಸ್ಯರ ನಾಯಕತ್ವದಲ್ಲೂ ಕೂಡ ನಮ್ಮ ಜಿಲ್ಲೆಯಲ್ಲಿ ಪಕ್ಷ ಬಹಳ ಸದೃಢವಾಗಿ ಇದೆ. ಚನ್ನಪಟ್ಟಣದ ಸಾಲಿಗೆ, ರಾಮನಗರದ ಸಾಲಿಗೆ, ಮಾಗಡಿಯ ಸಾಲಿಗೆ, ಕನಕಪುರದ ಸಾಲಿಗೆ ಚನ್ನಪಟ್ಟಣ ಸೇರಿ ಅಂತ ವಹಿಸಿ 2 ಮಾತು ಮುಗಿಸ್ತೀವಿ.
ಆಮೇಲೆ ನಾನು ಸೇರ್ಪಡೆ ಮಾತಾಡ್ತೀನಿ. ಈ ದಿನ ನಾನು ಬಿಜೆಪಿನ ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಮಾಡಬೇಕು ಅಂತೇಳಿ ಕೆ ಶಿವಕುಮಾರ್ ಅವ್ರ ಹತ್ರ ಮಾತನಾಡಿ ಇವತ್ತು ಸೇರಬೇಕು ಅಂತೇಳಿ ನಾವೊಂದು 75-80 ಜನ ನಮಗೆ ಕಾಲಾವಕಾಶ ಇರಲಿಲ್ಲ. ಒಂದು 2 ದಿವಸದಲ್ಲಿ ಇಷ್ಟನ್ನು ಮಾಡಿ ಇವತ್ತು ನಾವು ಈ ಒಂದು ಸಭೆ ತಂದಿದ್ದೀವಿ. ಈ ಸಭೆಗೆ ಮಾನ್ಯ ಜನಪ್ರಿಯ ಉಪಮುಖ್ಯಮಂತ್ರಿಗಳು, KPCC ಅಧ್ಯಕ್ಷರು, ಜನಪ್ರಿಯ ಅಧ್ಯಕ್ಷರು, ಈ ರಾಜ್ಯ ಸರ್ಕಾರವನ್ನು ಈ ಸಾರಿ ತಂದಿರತಕ್ಕಂಥ ಧುರೀಣರು, ನಾನು ಕೂಡ ವೇದಿಕೆ ಮೇಲೆ ಎಲ್ಲ ಗಣ್ಯರೇ, ನಾನು ಕೂಡ ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದವನು. ನಾನು ಅನೇಕ 2 ಸಾರಿ ನಗರ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದೀನಿ, ಗ್ರಾಮಾಂತರ ಮತ್ತು ನಗರ. ಮತ್ತೆ 2 ಸಾರಿ ತಾಲೂಕ್ ಪಂಚಾಯತಿಗೆ ಇದೇ ಕಾಂಗ್ರೆಸ್ ಪಕ್ಷದಿಂದ ಬಿಫಾರಂ ತಗೊಂಡು ಕೂಡ ಗೆದ್ದಿದ್ದೀವಿ. 87ನೇ ಇಸ್ವಿಯಿಂದ ಮಂಡಲ್ ಪಂಚಾಯತಿಗೆ ಪಾದಾರ್ಪಣೆ ಮಾಡಿ ಅವತ್ತು ಕೂಡ ಕಾಂಗ್ರೆಸ್ ಬಿಫಾರಂ. ಮತ್ತೆ ಒಂದ್ಸಾರಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ಆಗಿ, ತಾಲೂಕ್ ಪಂಚಾಯತಿ ಉಪಾಧ್ಯಕ್ಷ ಆಗಿ, ಅನೇಕ ಪ್ರಧಾನ ಕಾರ್ಯದರ್ಶಿ ಕೂಡ ಆಗಿದೆ ಕಾಂಗ್ರೆಸ್ ಪಕ್ಷದಲ್ಲಿ. ನಮ್ಮ ಕೃಷ್ಣಪ್ಪನವರು ಅಧ್ಯಕ್ಷರಾಗಿದ್ದವರು. ನಾವು ಸಾಕಷ್ಟು ಕಾಂಗ್ರೆಸ್ ಪಕ್ಷಕ್ಕೆ ತಳಮಟ್ಟದಿಂದ ಕೂಡ ಹಗಲು ಬೆಳಗನ ಕೆಲಸ ಮಾಡಿಕೊಂಡು ಬಂದಂಥವನು. ಕಾರಣಾಂತರದಿಂದ ಏನೋ ಸಣ್ಣ ಪುಟ್ಟ ವ್ಯತ್ಯಾಸಗಳಿಂದ ನಾನು ಪಕ್ಷವನ್ನು ಬಿಡಬೇಕಾದಂಥ ಪರಿಸ್ಥಿತಿ ಬಂತು. ಯಾವಾಗಲೂ ಕೂಡ ನಾವು ಶಿವಕುಮಾರ್ ಅವ್ರನ್ನ ಯಾವತ್ತೂ ಹೊರಗಡೆ ಇದ್ರೂ ಕೂಡ ನಾವು ಯಾವತ್ತೂ ಇವ್ರ ಬಗ್ಗೆ ಏನು ಮಾತಾಡೋರಲ್ಲ. ನಾನು ಕೂಡ MP ಅವ್ರಿಗೆ, ಸುರೇಶ್ ಅವ್ರಿಗೆ 2 ಸಾರಿ ಚುನಾವಣೆಯನ್ನ ಮಾಡಿ ಚನ್ನಪಟ್ಟಣದಲ್ಲಿ ಲೀಡನ್ನ ಕೊಟ್ಟಿದ್ದೀವಿ. ಒಂದ್ಸಾರಿ ಸಮಾಜವಾದಿ ಪಾರ್ಟಿಲಿದ್ದೆ, ಅವಾಗಲೂ ಕೂಡ ಸಾಹೇಬ್ರಿಗೆ ಹೇಳಿ ಬರಲೇಬೇಕು ಅಂತ ಹೇಳಿ ವೇದಿಕೆ ಕರೆಸಿ ಹೊಂದಾಣಿಕೆ ಮಾಡಿ ಅದನ್ನು ಕೂಡ ಅವತ್ತು ಮಾಡಿದ್ದೀವಿ. ಒಂದ್ಸಾರಿ ಕಾಂಗ್ರೆಸ್ ಅಲ್ಲಿ ಇದ್ದು ಕೂಡ ಕೆಲಸ ಮಾಡಿದ್ದೀನಿ. ಒಂದ್ಸಾರಿ ಮಾತ್ರ ಮಾಡೋಕ್ಕಾಗಲಿಲ್ಲ. ಹೋದ್ ಸಾರಿ ನಾವು ಬಿಜೆಪಿ ಜನರಲ್ ಸೆಕ್ರೆಟರಿ ಆಗಿದೆ, ಜಿಲ್ಲಾ ರುದ್ರೇಶ್ ಅವರು ಅಧ್ಯಕ್ಷ ಆಗಿದ್ರು, ನಾನು ಜನರಲ್ ಸೆಕ್ರೆಟರಿ ಆಗಿದೆ. ಆ ಕಾರಣದಿಂದ ನಾನು ಪಕ್ಷದಲ್ಲಿದ್ದಾಗ ಎಲ್ಲಿರ್ತೀನಿ ಅಲ್ಲಿ ನಿಷ್ಠಾವಂತ. ಯಾವತ್ತು ಎಲ್ಲಿರ್ತೀನಿ ಅಲ್ಲಿ 2 ಬೈಗೆ ಹೋಗಲ್ಲ, ನಿಷ್ಠಾವಂತವಾಗಿ ಕೆಲಸ ಮಾಡ್ತೀನಿ, ಪ್ರಾಮಾಣಿಕತೆ. ಮತ್ತೆ ಮುಂದಿನ ದಿನಗಳಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಮರು ಸೇರ್ಪಡೆ ಆಗಿದ್ದೀನಿ. ನಾನು ನಮ್ಮ ಮಾತೃ ಪಕ್ಷ. ಮುಂದಿನ ದಿನಗಳಲ್ಲಿ ಇವತ್ತು ಒಂದು 75-80 ಜನ ಈಗ ಒಂದು 2-3 ದಿವಸದಲ್ಲಿ ನಾವು ಇಲ್ಲಿ ಬಂದು ಸೇರ್ಕೊಂಡಿದ್ದೀವಿ. ಈ ಚನ್ನಪಟ್ಟಣ ತಾಲೂಕಿನಲ್ಲಿ, ರಾಮನಗರ ಜಿಲ್ಲೆಯಲ್ಲೂ ಕೂಡ ನನಗೆ ಸಾಕಷ್ಟು ಜನರ ಪರಿಚಯ ಇದೆ. ಇನ್ನು 1,000 ಕಾರ್ಯಕರ್ತರನ್ನ ಸೇರಿಸೋಕೆ ಪ್ರತಿದಿನ ಡೇ ಅಂಡ್ ನೈಟ್ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ, ಬಿಜೆಪಿ ಮಾಜಿ ಅಧ್ಯಕ್ಷ ಈಗ ಮತ್ತೆ ಪಕ್ಷದಲ್ಲಿ ನನಗೂ ಕೂಡ ಅನೇಕ ಅಧಿಕಾರಿಗಳನ್ನ, ನಾನು ಅನೇಕ ಸಂಚಾಲಕರ ಕೆಲಸ ಮಾಡಿ ಹೆಸರು ಮಾಡಿರ್ತಕ್ಕಂಥವ್ರು. ಈಗಲೂ ಕೂಡ ಮೊನ್ನೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಕ್ಕೆ 15 ಜನ ಕೋರ್ ಕಮಿಟಿನಲ್ಲಿ ಮುನಿರತ್ನ ಅವರ ಅಧ್ಯಕ್ಷರು, ಸಂಚಾಲಕರು, ನನ್ನನ್ನು ಸಹ ಸಂಚಾಲಕರು ಮಾಡಿದ್ರು. ಆ ಕಮಿಟಿಲಿ ನಾನು ಇದ್ದೀನಿ. ಯೋಗೇಶ್ವರ್ ಇರ್ತಾರೆ, M. ಕೃಷ್ಣಪ್ಪನವರು ಇರ್ತಾರೆ, ಗುಲಾನ್ ಅವರು, ಮತ್ತೆ ನಗರದ ಅಧ್ಯಕ್ಷರು ಮಂಜಣ್ಣ ಅವರು ಇದಾಗಿರ್ತಾರೆ ಅವರು ಕೂಡ, ಮತ್ತೆ ಜಿಲ್ಲಾಧ್ಯಕ್ಷರು ಇಬ್ಬರು ಇರ್ತಾರೆ, ಮಾಜಿ ಮತ್ತೆ ಆಗಿ 15 ಜನ ಕೋರ್ ಕಮಿಟಿಯಲ್ಲಿ ನನಗೂ ಕೂಡ ಸಹ ಸಂಚಾಲಕರಾಗಿ ಕೆಲಸ ಮಾಡೋದಕ್ಕೆ ಅನುವು ಮಾಡಿಕೊಟ್ಟಿದ್ರು. ಆದರೂ ನನಗೆ ಯಾಕೋ ಯೋಗೇಶ್ವರ್ ಅವರ ನಡೆ ನಮಗೆ ಈ ವಿಧಾನಸಭೆ ಚುನಾವಣೆ ಮುಂಚೆಯಿಂದ ಚುನಾವಣೆ ಆದ್ಮೇಲೆ ನಮಗೆ ಬೇಸರ, ಸ್ವಾಭಿಮಾನದ ಧಕ್ಕೆ ಇದೆಲ್ಲ ಆಗಿರೋದ್ರಿಂದ ಯಾವ ಮುಖಂಡರು ಕಾರ್ಯಕರ್ತರು ಕೂಡ ಇವತ್ತು ಗಂಟ ನಮ್ಮ ಮುಖಂಡರುಗಳು ಕಾರ್ಯಕರ್ತರುಗಳು 1000 ಜನ ಇದ್ದೀವಿ. ಯಾರನ್ನೂ ಕೂಡ ಜೊತೆಗೆ ಬಂದು ಮಾತಾಡ್ತಿಲ್ಲ. ಇವತ್ತಿನಿಂದ ಚನ್ನಪಟ್ಟಣಕ್ಕೆ ಬರೋದು ನಮ್ಮ ಕಾರ್ಯಕರ್ತರ ಸ್ಥಿತಿ ಶೋಚನೀಯ. ಇವತ್ತು ಅದರಿಂದ ನಾನು ಇದೆಲ್ಲನೂ ನೋಡಿ ನಮ್ಮ ಕಾರ್ಯಕರ್ತರಿಗೆ ಶಕ್ತಿ ತುಂಬಬೇಕು ಅಂತ ಹೇಳಿ ಇವತ್ತು DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಾನು ಪಾರ್ಟಿಗೆ ಸೇರ್ತೆ.
ಅದಕ್ಕೆ ಯಾಕೆ ಅವಶ್ಯಕ ಇಲ್ಲ ನಮಗೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಜನಪ್ರಿಯ ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರೇ ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರೇ, ನಾನು ಕೂಡ ಕೃಷ್ಣ ಬೈರೇಗೌಡರು ರಾಜ್ಯ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದಾಗ ನಾನು ಚನ್ನಪಟ್ಟಣ ತಾಲೂಕು ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದೇನೆ. ಹಾಗೆ ನಮ್ಮ BJPನಲ್ಲೂ ಕೂಡ ತಾಲೂಕು ಗ್ರಾಮಾಂತರ BJPಯ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದೇನೆ. ಹಲವಾರು ಪಕ್ಷದಲ್ಲಿ ಹಲವಾರು ಪದಾಧಿಕಾರಿಯಾಗಿ ಕೆಲಸ ಮಾಡಿ ಸಂಘಟನೆ ಮಾಡಿದ್ದೀನಿ. ನಾನು ತಾಲೂಕು ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದಾಗ ನಾನು ತಾಲೂಕು ಯುವ ಕಾಂಗ್ರೆಸ್ ಸಮಿತಿಯನ್ನು 80 ಜನ ಮಟ್ಟಕ್ಕೆ ವಿಸ್ತರಿಸಿ 80 ಜನ ಸಮಿತಿಯ ಸದಸ್ಯರುಗಳನ್ನಾಗಿ ಮಾಡ್ಕೊಂಡಿದ್ದೆ. ನಾನು ಯುವಕರನ್ನೆಲ್ಲ ಮಾಡಿ ಆ ಒಂದು ಸಂದರ್ಭದಲ್ಲಿ ಯೋಗೇಶ್ವರ್ ಕೂಡ ಕಾಂಗ್ರೆಸ್ಸಲ್ಲಿ ಇದ್ದರು. ಈ ಒಂದು ಚುನಾವಣೆ ಮತ್ತು ಚುನಾವಣೆ ನಂತರ ಏನು ನಮ್ಮ ನಾಯಕರಾದಂಥ ಮಲಿಗೌಡರು ಹೇಳಿದ್ರು, ಅದೇ ರೀತಿ ಸನ್ಮಾನ್ಯ ಶ್ರೀ CP ಯೋಗೇಶ್ವರ್ ಅವರು ಕಾರ್ಯಕರ್ತರನ್ನ ಕಡೆಗಣಿಸೋದು ಜಾಸ್ತಿ ಆಯಿತು, ಮಾತಾಡ್ಸೋದು ನಿಲ್ಲಿಸ್ಬಿಟ್ರು. ಆಮೇಲೆ ಯಾರು ಯಾವುದೇ ಇದಕ್ಕೆ ಭಾಗವಹಿಸಿ ನಿಲ್ಲಿಸಿದ್ರು. ಆದ್ದರಿಂದ ನಾವು ಮನನೊಂದು ನಾವು ಮಾತೃಪಕ್ಷ, ನಮಗೆ ಈಗ ಇದು ಮಾತೃಪಕ್ಷಕ್ಕೆ ಹೋಗೋದಿಲ್ಲ ಅಂತೇಳಿ ನಾವೆಲ್ಲ ಮಾತಾಡಿ ಮಲುವಾಡ ಮುಖಾಂತರ ಹಾಗೆ ನಮ್ಮ ಜಿಲ್ಲಾ ಪಂಚಾಯತಿ ಹಾಗೆ ನಮ್ಮ ವಿಧಾನಸಭಾ ಚುನಾವಣೆ ಅಭ್ಯರ್ಥಿಯಾದಂಥ ಗಂಗಾಧರ ಅವರ ನೇತೃತ್ವದಲ್ಲಿ ಈ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಸೇರಬೇಕು ಅಂತೇಳಿ ನಮ್ಮ ಹಲವು ಸ್ನೇಹಿತರು ಒಡಗೂಡಿ ಎಲ್ಲ ಮಾತುಕತೆ ಆಡಿಕೊಂಡು ನಾವು ಈ ಒಂದು ದಿನ ಬಂದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದೇವೆ. ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿ ತುಂಬಬೇಕು. ಈಗೇನು ಟಾರ್ಗೆಟ್ ಇಟ್ಕೊಂಡಿದ್ದೀರಿ ಆ ಟಾರ್ಗೆಟ್ ಪ್ರಕಾರ ನಾವು ಕೂಡ ನಿಮ್ಮ ಜೊತೆ ಕೈ ಜೋಡಿಸಿ ಕೆಲಸ ಮಾಡ್ತೇವೆ. ಅದು ಆ ಟಾರ್ಗೆಟನ್ನು ನಾವು ಕೂಡ ಮೀರಬೇಕು, ಅದಕ್ಕಿಂತ ಜಾಸ್ತಿ ತಗೊಳ್ಬೇಕು ಅಂತ ಹೇಳ್ತಾ ನನ್ನ ಸ್ನೇಹಿತರು ಮತ್ತು ನಮ್ಮ ಜೊತೆ ನಂಬಿ ಬಂದಿರತಕ್ಕಂಥ ಕಾರ್ಯಕರ್ತರಿಗೆ ಎಲ್ರಿಗೂ ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ಅಂತ ಹೇಳ್ತಾ ನನ್ನ ಮಾತು. ನಾನು ಕೂಡ ಹಿಂದೆ ಕಾಂಗ್ರೆಸ್ ಪಕ್ಷ ಇದ್ದಾಗ ಏನು ನಮ್ಮ ಸ್ನೇಹಿತರುಗಳು ಈಗ ಕೂತಿರ್ತಕ್ಕಂಥವರೆಲ್ಲ ಬಂದಿರ್ತಕ್ಕಂಥವ್ರು ನಾನು ಬೇರೆ ಪಾರ್ಟಿಗೂ ಕೂಡ ಯಾವತ್ತೂ ವಿಶ್ವಾಸಕ್ಕೆ ಧಕ್ಕೆ ಇಲ್ಲ. ಯಾವತ್ತು ನಾವು ವೀರೇಗೌಡರು ಇರ್ಬೋದು, ಶಿವಮಾಧವ್ ಇರ್ಬೋದು, ರಾಜಣ್ಣ ಇರ್ಬೋದು, DK ಕಾಂತರಾಜು ಇರ್ಬೋದು, ಪ್ರಮೋದ್ ನಾವು ಈಗ ಅಧ್ಯಕ್ಷ ಆಗಿದ್ರು ಕೂಡ ನಾವು ಎಲ್ಲರೂ ಸೇರಿದಾಗ ಅಷ್ಟೇ ಸಹಪಾಠಿಗಳು ಅವತ್ತು ಇದ್ದೀವಿ. ನಾವು ಯಾರ ಬಗ್ಗೆನೂ ಒಂದ್ ದಿವಸ ಕೆಟ್ಟದಾಗ ಮಾತಾಡೋದ್ರಲ್ಲಿ ಸ್ನೇಹಿತರಾಗಿ ಜೊತೆಲಿದ್ದು, ಬೇರೆ ಪಾರ್ಟಿ ಇದ್ರು ಕೂಡ ಪಾರ್ಟಿ ಬಂದಾಗ ಪಾರ್ಟಿ, ಬೇರೆ ಟೈಮ್ನಲ್ಲಿ ವಿಶ್ವಾಸದಲ್ಲಿ ನಾವು ಕೆಲಸ ಮಾಡಿದ್ದೀವಿ. ನಾವು ಇವತ್ತು ಕೂಡ ಮುಂದೆನೂ ಹಾಗೆ ಇರುವ ಅಂತ ಹೇಳ್ತಾ ನಾವು ಆಯ್ತು, ಈಗ ಪಕ್ಷಕ್ಕೆ ಸೇರ್ಪಡೆ ಕಾರ್ಯಕ್ರಮ ಸರ್ ಫೋನ್ ಕಡೆ ಮೀಡಿಯಾಕ್ಕೆ ಇದಾಗುತ್ತೆ, ಅಡ್ಡಾಗುತ್ತೆ. ಕೆಳಗಡೆ ಶಾಲೆ ಲೈವ್ ಹೋಗ್ತಾ ಏನ್ರಿ ನೀವು? ಸರ್ ಕೆಳಗಡೆ ಕೈ ಇಳಿಸಿ. ಏನಕ್ಕೆ ಸಮಸ್ಯೆ ಯಾವ್ದಾಗ್ತದೆ ಅಣ್ಣ? ಈ ಕಡೆ ಬನ್ನಿ ಅಣ್ಣ. ಮಾತಾಡ್ಬೇಡ.
ದಯಮಾಡಿ ಯಾರು ಹೋಗಬೇಡಿ, ಒಂದು 10 ನಿಮಿಷ ಸಾಹೇಬರು ಮಾತಾಡ್ತಾರೆ. ಯಾರು ಹೋಗ್ಬೇಡಿ, ಯಾರು ಹೋಗ್ಬೇಡಿ, 5 ನಿಮಿಷ ಸ್ವೀಕಾರ ಬನ್ನಿ. ಆಯ್ತು ನಾನು ಚೂರು ಆ ಕಡೆ ಆಯ್ತು, ಈ ಕಡೆ ಆಯ್ತು. ಮಾತಾಡ್ತಾರೆ. ಆಯ್ತು ಕೂತ್ಕೊಳ್ಳಿ बोलो भारत माता की, कांग्रेस पार्टी की। ಆಯ್ತು ಮಾತು ತಿಳಿಸ್ಬೇಕು ನೋಡಿ. ಎಲ್ಲ ಟಿವಿ ಅವರೆಲ್ಲ ಇದು ಮಾಡ್ತಾರೆ, ಚಪ್ಪಟ ಟಿವಿ ಎಲ್ಲ ಇದೆ, ಬೆಂಗಳೂರು ಟಿವಿ ಬಂದವಳೆ. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಂತ ಗಂಗಾಧರ್ ಅವರೇ, ನಮ್ಮ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದಂತ ಪ್ರಮೋದ್ ಮತ್ತು ಸುನೀಲ್ ಅವರೇ,
ಮಾಜಿ ಅಧ್ಯಕ್ಷರಂತ ವೀರೇಗೌಡರು, ಶಿವಮಾಧವ್ ಅವರೇ, ರಘುನಂದನ್ ರಾಮಣ್ಣ ಅವರೇ, ವಿಶ್ವನಾಥ್ ಅವರೇ, ಡಿ.ಎಂ. ವಿಶ್ವನಾಥ್ ಅವರು, ಮಲ್ವೇಗೌಡರು ಮತ್ತು ಅವರ ಜೊತೆಯಲ್ಲಿ ಬಂದಂತ ಎಲ್ಲ ಮುಖಂಡರು, ಮಾಧ್ಯಮದವರು ಒಂದು ಗಮನಿಸಿರ್ಬೇಕು. ಮಾಜಿ ಶಾಸಕರಂತ ಅಶೋಕ್ ಅವರೇ, ಕಾರ್ಯಕರ್ತರು ಚನ್ನಪಟ್ಟಣದಲ್ಲಿ ಜನತಾದಳ ಆಗಿರ್ಬೋದು, ಬಿಜೆಪಿ ಆಗಿರ್ಬೋದು, ಕಾಂಗ್ರೆಸ್ ಶಾಲಾಗಿಸ್ಕೊಳ್ಳಕ್ಕೆ ಎಷ್ಟು ಉತ್ಸಾಹ, ಪ್ರೀತಿ, ಅಭಿಮಾನ ತೋರಿಸ್ತಾ ಇದ್ದಾರೆ ಅಂತೇಳಿ ತಾವೆಲ್ಲ ಗಮನಿಸಿರ್ಬೇಕು. ಏನು ಈಗ JDS ಬಿಜೆಪಿ ಕುಮಾರಸ್ವಾಮಿ ಮತ್ತು ಯೋಗೇಶ್ವರ್ ಇಬ್ರು ಏನು ನಂಬಿಕಸ್ಥಾನ ಬೆಳೆಸ್ತಾ ಇದ್ದಾರೆ. ಇಬ್ರು ಏನು ನಮ್ಮ ಎರಡು ಕಾರ್ಯಕರ್ತರನ್ನ ದಳದವರಾಗ್ಲಿ ಬಿಜೆಪಿಯವರಾಗ್ಲಿ ಇಬ್ಬರತ್ತೂ ಚರ್ಚೆ ಮಾಡಿದೆ, ಅವರ ವಿಶ್ವಾಸಕ್ಕೆ ತೆಗೆದುಕೊಂಡೆ. ಅವರಿಬ್ರು ಏನು ತೀರ್ಮಾನ ಮಾಡಿಕೊಂಡಿದ್ದಾರೆ, ಇಡೀ ಜನತಾದಳದ ಕಾರ್ಯಕರ್ತರು ಮತ್ತು ಬಿಜೆಪಿಯ ಕಾರ್ಯಕರ್ತರು ಇದನ್ನ ಪ್ರತಿಭಟನೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಾನು ಇವತ್ತು ಈ ವೇದಿಕೆಯಲ್ಲಿ ಈ ಒಂದು ಪವಿತ್ರವಾದ ಸಮಾರಂಭದ ಸಭೆಯಲ್ಲಿ ನಾನು ರಾಮನಗರ ಜಿಲ್ಲೆ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಮಾತ್ರ ಅಲ್ಲ, ಇಡೀ ರಾಜ್ಯದ ಎಲ್ಲ ಕಾರ್ಯಕರ್ತರಿಗೆ, ಬಿಜೆಪಿ ಕಾರ್ಯಕರ್ತರಿರ್ಬೋದು, ದಳದ ಕಾರ್ಯಕರ್ತರಿರ್ಬೋದು, ಯಾರು ಈ ಒಂದು ಅಲಯನ್ಸ್ ಇಂದ ಬೇಸತ್ತಿದ್ದೀರಿ, ಯಾರು ಈ ಹೊಂದಾಣಿಕೆಯನ್ನ ವಿರೋಧ ಮಾಡ್ತಾ ಇದ್ದೀರಿ, ಅವರೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷ ಮುಕ್ತವಾದಂತಹ ಆಹ್ವಾನವನ್ನ ಕೊಡ್ತಾ ಇದೆ ಅನ್ನೋದನ್ನ ಪಕ್ಷದ ಅಧ್ಯಕ್ಷರಾಗಿ ಇವತ್ತು ನಾನು ಘೋಷಣೆಯನ್ನು ಮಾಡ್ತಾ ಇದ್ದೀನಿ. ಈ ಸಭೆ ಇದು ಪ್ರಾರಂಭ. ಪ್ರತಿದಿನ ನೀವು ಸ್ಥಳ ಮಟ್ಟದಲ್ಲಿ, ಹಳ್ಳಿ ಮಟ್ಟದಲ್ಲಿ, ಬೂತ್ ಮಟ್ಟದಲ್ಲಿ ಹೋಗಿ ಕಾಂಗ್ರೆಸ್ ಪಕ್ಷಕ್ಕೆ, ಜನತಾ ದಳ ಇರ್ಬೋದು, ಬಿಜೆಪಿ ಇರ್ಬೋದು, ಅವನ್ನೆಲ್ಲ ಸೇರಿಸುವಂತ ಒಂದು ಕಾರ್ಯಕ್ರಮ ನೀವೆಲ್ಲ ಮಾಡಬೇಕು. ನನಗೆ ವಿಶ್ವಾಸ ಇದೆ, ಸಾತ್ ಅಲಿ ಖಾನ್ ಅವ್ರನ್ನ ಗೆಲ್ಲಿಸಿದಂತ ಭೂಮಿ, ಡಿ.ಟಿ. ರಾಮು ಗೆಲ್ಲಿಸಿದಂತ ಭೂಮಿ, ಒದ್ದೇಗೌಡರನ್ನ ಗೆಲ್ಲಿಸಿದಂತ ಭೂಮಿ, ಪುಟ್ಟರಾಮು, ಯೋಗೇಶ್ವರ್ ಕೂಡ ಕಾಂಗ್ರೆಸ್ ಪಾರ್ಟಿಲಿ ಇಂಡಿಪೆಂಡೆಂಟ್ಗೆ ಬಿಜೆಪಿ ಸಮಾಜವಾದಿ ಅಂದ್ರೆ ಬೈ ಎಲೆಕ್ಷನ್ ಏನ್ ಬೇಕಾದ್ರೂ ತೀರ್ಮಾನ ಮಾಡಲಿಕ್ಕೆ ಆ ಮತದಾರರು ಬದ್ಧರಾಗಿದ್ದಾರೆ. ಯಾವುದು ಏನು ಗ್ಯಾರಂಟಿ ಏನಿಲ್ಲ. ಅವ್ರು ಎಷ್ಟೇ ಯಾರು ಬೇಕಾದ್ರೂ ಒಂದಾದ್ರೂ ಕೂಡ ಅದನ್ನ ಧಿಕ್ಕರಿಸಿ ಮತದಾರರು ಮತ ಕೊಡಲಿಕ್ಕೆ ಬದ್ಧರಾಗಿದ್ದಾರೆ, ತಯಾರಾಗಿದ್ದಾರೆ ಅಂತ ಇದು ಸಾಕ್ಷಿಯಾಗಿ ಇವತ್ತು ಇದೆ. ಈಗ ಈ ಜಿಲ್ಲೆಯಲ್ಲಿ ನಾನೊಬ್ಬ ರಾಜ್ಯ ಮಟ್ಟದ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೇನೆ. ನನ್ನ ಅಧ್ಯಕ್ಷತೆ ಅವಧಿಯಲ್ಲಿ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿದೆ, ಉಪಮುಖ್ಯಮಂತ್ರಿ ಆಗಿದ್ದೀನಿ. ಇಡೀ ದೇಶದಲ್ಲಿ, ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಹಿನ್ನಡೆ ಆದ ಕೂಡ ನೀವೆಲ್ಲ ಸೇರಿ ನಮ್ಮ ಲೋಕಸಭಾ ಸದಸ್ಯರನ್ನ ಗೆಲ್ಲಿಸಿ, ದಳದವರು, ಬಿಜೆಪಿಯವರು ಬೇರೆ ಕಡೆ ಯಾವುದೇ ಆದಂಥ ತೀರ್ಮಾನ ಮಾಡೋದು ಕೂಡ ವಿಭಿನ್ನವಾದಂತಹ ತೀರ್ಮಾನ ತಾವೆಲ್ಲ ಕೊಟ್ಟಿದ್ದೀವಿ. ಹಿಂದೆ ಸುರೇಶ್ ಅವರು ಮೊದಲನೇ ಬಾರಿಗೆ ಪಾರ್ಲಿಮೆಂಟ್ ನಿಂತಾಗ ಇದೇ ರೀತಿ ಜನತಾದಳ ಮತ್ತು ಬಿಜೆಪಿ ಒಟ್ಟಿಗೆ ಸೇರಿ ಅಭ್ಯರ್ಥಿಯನ್ನ ಅನಿತಾ ಕುಮಾರಸ್ವಾಮಿಯವ್ರನ್ನ ನಿಲ್ಲಿಸಿದ್ರು. ಆಗ ನೀವೆಲ್ಲ ಸಮಾಜವಾದಿ ಪಾರ್ಟಿ ಕೂರಿಸ್ಕೊಂಡಿರ್ತಿರಲಿಲ್ಲ. ಅವತ್ತು ಕೂಡ ಆ ಒಗ್ಗಟ್ಟನ್ನ ವಿರೋಧ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವನ್ನು ಕೊಟ್ಟು ಸುರೇಶ್ ಅವರು
ಬಿಜೆಪಿ ಜನತಾದಳ ಒಂದಾಗಿದ್ದ ಕೂಡ 1,31,000 ಅಂತರದಿಂದ ಗೆದ್ದಿದ್ದನ್ನ ಇತಿಹಾಸನ ಯಾರು ಕೂಡ ನೋಡಲಿಕ್ಕೆ ಸೊ ನಮ್ಮ ಜಿಲ್ಲೆ ಜನ ಬಹಳ ವಿದ್ಯಾವಂತಿದ್ದಾರೆ, ಬುದ್ಧಿವಂತಿದ್ದಾರೆ, ಪ್ರಜ್ಞಾವಂತಿದ್ದಾರೆ. ನಾನು ನಿಮ್ಗೆಲ್ಲ ಹೇಳೋದಿಷ್ಟೇ, ಮನೆ ಬಾಗಿಲು ಹೋಗಿ ಮತ ಕೇಳಬೇಕು, ಪರಿವರ್ತನೆ ಆಗಲಿಕ್ಕೆ ಕೇಳಬೇಕು, ಅವಕಾಶ ಮಾಡಬೇಕು. ಇಲ್ಲಿ ಬರೋಕ್ಕಿಂತ ಮುಂಚಿತವಾಗಿ ನಾನು ಹೈದರಾಬಾದಿಂದ ಬಂದು ಸೀದಾ ಬೀದಿಗೆ ಹೋಗಿದ್ದೆ. ಬರೀ ಒಂದು ಹೋಬಳಿ ಮಟ್ಟದ ಮಹಿಳೆಯರ ಗೃಹಲಕ್ಷ್ಮಿಯ ಸಮಾವೇಶ, ಒಂದು 30,000 ಜನ ಇದ್ರು. 30,000 ಹೋಬಳಿ ಮಟ್ಟದ ಸಭೆ, 30,000 ಜನ ಇದ್ರು. ಅವ್ರಿಗೆ ನಾನು ಒಂದು ಮಾತು ಹೇಳಿ ಬಂದಿದ್ದೀನಿ. ನಿನ್ನೆ ನಾನು ಶಿವಮೊಗ್ಗ ಹೋಗಿದ್ದೆ, 1.25 ಲಕ್ಷ ಜನ ಇದ್ರು. ಜಿಲ್ಲಾ ಮಟ್ಟದ ಒಂದು ಫಲಾನುಭವಿಗಳ ಸಮಾವೇಶ. ಅಲ್ಲಿ ಅರ್ಧ ಜ್ಞಾನೇಂದ್ರ ಅವನು ಹೇಳಿದ್ದಾರೆ, ಇದು 420 ಗ್ಯಾರಂಟಿ, ಕೆಲವರು ಡೂಪ್ಲಿಕೇಟ್ ಗ್ಯಾರಂಟಿ ಅಂತ. ನಾನಿವತ್ತು ಚನ್ನಪಟ್ಟಣದಲ್ಲಿ ನಮಗೊಂದು ಬರೀ ಕಡಿಮೆ ಓಟಲ್ಲಿ ನಮ್ಮ ಕ್ಯಾಂಡಿಡೇಟ್ಗೆ ಬಂದಿರ್ಬೋದು. ಬಹಳ ಜನ ಬಿಜೆಪಿಗೆ, ಜನತಾದಳಕ್ಕೆ ಸೇರಿ ವೋಟ್ ಹಾಕಿದ್ದಾರೆ. ಈಗ ಗ್ಯಾರಂಟಿ ತೆಗೆದುಕೊಳ್ತಾ ಇರೋ ಪೈಕಿ 92% ಜನ ಗ್ಯಾರಂಟಿಯನ್ನ ಜನತಾದಳದವರು, ಬಿಜೆಪಿಯವರು, ಕಾಂಗ್ರೆಸ್ ವೋಟರ್ಸರು ಎಲ್ಲ ಸೇರಿ ತೆಗೆದುಕೊಳ್ತಾ ಇದ್ದಾರೆ. ನಾನೇ ಕೆಲವರಿಗೆಲ್ಲ ಫೋನಲ್ಲಿ ಮಾತಾಡಿದೆ. ರಘುರಾಮಣ್ಣ ನಮ್ಮ ಕಾಲ್ ಸೆಂಟರ್ ಇಂದ ಯಾರಿಗೆ ಹೆಚ್ಚು ಕಮ್ಮಿ ಆಗಿದೆ ಅಂತ ಹೇಳಿ ಮಾತಾಡಿದೆ. ಅವ್ರು ಕೇಳಿದೆ, ಬಿಜೆಪಿ ವೋಟ್ ಹಾಕಿದವರು, ದಳದಲ್ಲಿ ವೋಟ್ ಹಾಕಿದವರು ಏನ್ ಮಾಡಿದಿರಿ ಅಂತ. ಇಲ್ಲ ಕಣಪ್ಪ, ನಮ್ಮ ಕಾಂಗ್ರೆಸ್ ಪಾರ್ಟಿ ನೀವು ನಮ್ಮ ಕುಟುಂಬಕ್ಕೆ ತಿಂಗಳಿಗೆ ಸರಾಸರಿ ಕರೆಂಟ್ ಬಿಲ್ಲು, ಅಕ್ಕಿ, ಗೃಹಲಕ್ಷ್ಮಿ, ಭಾಗ್ಯಜ್ಯೋತಿ ಇವೆಲ್ಲ ನೋಡಿ ಒಂದು 5,000 ರೂಪಾಯಿ ಗಂಟೆ ನಮ್ಗೆ ಬರ್ತಾ ಇದೆ. ನಾವು ನಿಮ್ಗೆ ಋಣ ತೀರಿಸ್ತೀವಿ ಕಣ್ರಪ್ಪ ಅಂತ ಹೇಳಿ ಹೋಗ್ತೀವಿ. ಸೊ ನಾನು ಯಾಕೆ ಈ ಅರ್ಧ ಜ್ಞಾನದಿಂದ ಮಾತಾಡ್ತಾ ಇದ್ದೀನಿ ಅಂದ್ರೆ, ಈ ಕುಮಾರಸ್ವಾಮಿ ಟೀಕೆ ಮಾಡ್ತಾರಲ್ಲ, ಯೋಗೇಶ್ ಟೀಕೆ ಮಾಡ್ತಾರಲ್ಲ, ನಿಮ್ ಚರ್ಚೆ ಹೇಳ್ಬಿಡಿ ಅವ್ರ ಕಾರ್ಯಕರ್ತರಿಗೆ, ನೀವು ಯಾರು ಗ್ಯಾರಂಟಿ ತಗೋಬೇಕಲ್ಲ ಧಿಕ್ಕರಿಸಿ ಅಂತ ಹೇಳಿ. ಅವ್ರಿಗೆ ಧೈರ್ಯ ಇದ್ರೆ, ಅವ್ರಿಗೆ ಈ ಬಡವರ ಬಗ್ಗೆ ಕಾಳಜಿ ಇಲ್ಲ ಅನ್ನೋದಾದ್ರೆ, ಅವ್ರ ಪಕ್ಷದ ಸ್ವಾಭಿಮಾನಕ್ಕೆ ಬಹಳ ಗೌರವ ಇದ್ರೆ ಅವ್ರು ಹೇಳ್ಬಿಡ್ತೀವಿ. ಯಾರು ದುಡ್ಡು ಕೊಡ್ತಾ ಇದ್ದೋ ಅದು ಬೇರೆ ವಿಚಾರ. ಇದು ಕಾಂಗ್ರೆಸ್ ಕಾರ್ಯಕ್ರಮ, ಹೇಳ್ಬಿಡ್ಲಿ. ನಮ್ಮ ಕಾಂಗ್ರೆಸ್ ಇಬ್ರು ಪಾರ್ಟಿಗಳು, ಕುಮಾರಸ್ವಾಮಿ ಮತ್ತು ಅವರಿಬ್ರು ಸೇರ್ಬಿಟ್ಟು, ನೀವು ಯಾರನ್ನು ನಾವಿಬ್ರು ಒಂದಾಗ್ಬಿಟ್ಟಿದೀವಿ, ಈಗ ನನ್ನ ಬೆಳೆಸ್ಬಿಟ್ಟಿದೀವಿ, ನೀವು ಇದನ್ನ ಪ್ರತಿಭಟನೆ ಮಾಡಿ, ನೀವು ಧಿಕ್ಕರಿಸಿ, ನೀವು ಸರೆಂಡರ್ ಮಾಡ್ಬಿಡಿ, ಮುಂದಕ್ಕೆ ತೆಗೆದುಕೊಂಡು ಅವ್ರಿಗೆ ಹೋಗಿ ಆ ಜನ ತಗೋತಾರೆ, ಬಿಡ್ತಾರೆ ಅನ್ನೋದನ್ನ ಆಗ ಅವ್ರಿಗೆ ನಾನು ಹೇಳ್ತಾ ಇದ್ದೀನಿ. ಕುಮಾರಸ್ವಾಮಿ ಮನೆ ಮಾಡೋ ಕುಮಾರಸ್ವಾಮಿ ಅಲ್ಲಿ ಯೋಗೇಶ್ ಮನೆಯಲ್ಲಿ ಕೆಲಸ ಮಾಡ್ತಾ ಇರೋರು ತಗೋತಾ ಇದಾರಲ್ಲ, ಅವರು ಬೇಡ ಅನ್ನೋದಿಲ್ಲ. ಮೊನ್ನೆ ನೀವೆಲ್ಲ ಟಿವಿಲಿ ನೋಡಿದ್ರಿ ಅಂತ ಕಾಣ್ತದೆ, ಒಂದು ಹೆಣ್ಮಗಳು ಬೆಳಗಾವಿ ಪಾಪ ಆ ಮಗ ಸತ್ತೋಗಿದ್ದಾರೆ. ಅವ್ನ ಪಾರ್ಥಿವ ಶರೀರಕ್ಕೆ ಹೇಳ್ತಾ ಇದ್ದಾರೆ, ಧೀರ ಹೇಳ್ತಾ ಇದ್ದಾರೆ, ಸತ್ತೋಗಿದ್ದಾರೆ. ಈ ಯೋಚನೆ ಮಾಡಬೇಡಪ್ಪ, ನನಗೆ ದಿನ ಊಟ ಆಗ್ತಾ ಇದೆ ತಂದು, ನಿನ್ ಊಟ ಇಂದ ನಾನು ಬದುಕ್ತಾ ಇದ್ದೆ. ಆದ್ರೆ ಈ ಕಾಂಗ್ರೆಸ್ ಅವ್ರು ನನಗೆ ತಿಂಗಳಿಗೆ 2,000 ಕೊಡ್ತಾವ್ರೆ. ನಿನ್ನ ಆತ್ಮಕ್ಕೆ ಶಾಂತಿ ಆಗಲಿ, ಧೈರ್ಯಗೆ ನೀನು ಭಗವಂತ ಪಾದ ಸೇರು ಅಂತ. ಇದು ಸಾಮಾಜಿಕವಾದಂತ ಒಂದು ಬದಲಾವಣೆ. ಈಗ ಎಷ್ಟೋ ಜನ ನೀವು ಯಾರು ಬಸ್ಸಲ್ಲಿ ಬಂದ್ರು ಗೊತ್ತಿಲ್ಲ ನನಗೆ, ಹೆಣ್ಮಕ್ಳು ಎಷ್ಟು ಜನ ದೇವಸ್ಥಾನಕ್ಕೆ ಹೋಗ್ತಾರೆ ಗೊತ್ತಾಗಿಲ್ಲ. ಎಲ್ಲ ಕಡೆ ಈಗ ಅನುಕೂಲ. ಈಗ ನೀವೇನೋ ಬೆಂಗಳೂರಿಗೆ ಇಲ್ಲಿ ಬರ್ಬೇಕಾದ್ರೆ ಎಷ್ಟು ಜನ 25-30 ಬಸ್ 55. ಆ ಕಡೆ ಗುಲ್ಬರ್ಗ, ಬೀದರು, ಬೆಳಗಾವಿಂದ ಬರೋರೆಲ್ಲ 1,500 ರೂಪಾಯಿ ಕೊಡ್ತಾರೆ. 2 ಸತಿನ 1 ತಿಂಗಳು ಬೆಂಗಳೂರು ಬಂದ್ರೆ 3,000 ಮಾಡ್ತಾರೆ. ಯಾವ್ದಾದ್ರು ಕೆಲಸಕ್ಕೆ ಬಂದ್ರೆ ಎಲ್ಲ ಫ್ರೀಯಾಗಿ ಅನ್ಕೋತಾರೆ, ಫ್ರೀಯಾಗಿ ಬಂದಿರ್ತಾರೆ. ಇಷ್ಟು ಶಕ್ತಿ ಯಾವ ಸರ್ಕಾರ ಬಂತು? ಓಲಿ ಆಯ್ತಪ್ಪ, ಬಿಜೆಪಿಯವ್ರಿಗೆ ಊಟದ ಅಧಿಕಾರ ಇತ್ತು, ಮುಖ್ಯಮಂತ್ರಿಗಳು ಅವ್ರ ಪಾರ್ಟಿ ಇತ್ತು.
ಇಂಥದ್ದು ಯಾವ್ದಾದ್ರು ಒಂದು ಬದುಕಿನಲ್ಲಿ ಬದಲಾವಣೆ ಮಾಡೋಂಥ ಒಂದು ಕಾರ್ಯಕ್ರಮ ಒಂದಿದ್ದಿದ್ರೆ ಸರ್. ಮೊನ್ನೆ ಅಕ್ಷತೆ ಇರ್ತಾವೆ, ಅಕ್ಷತೆ ಯಾವಾಗ ಕೊಡೋದು? ದೇವಸ್ಥಾನದಲ್ಲಿ ಎಲ್ಲ ಪ್ರತಿಷ್ಠಾಪನೆ ಆದ್ಮೇಲೆ ಈಗ ನೀವು ಗಂಡು ಹೆಣ್ಣಿಗೆ ಆಶೀರ್ವಾದ ಮಾಡ್ತೀವಿ ಯಾವಾಗ? ತಾಳಿ ಕಟ್ಟೋ ಟೈಮಲ್ಲಿ. ಅಲ್ಲಿನ ಪೂಜೆನೇ ಆಗಿಲ್ಲ, 2 ತಿಂಗಳೇ ಅಕ್ಷತೆ ಇರ್ತಾವೆ. ನಾವು ಕೊಟ್ಟಂತ ಅಕ್ಕಿನ ಅಷ್ಟ ಸೇರಿಸ್ಬಿಟ್ಟು ಹಾಕ್ಬಿಟ್ಟು ಅಕ್ಷತೆ ಕೊಡ್ತಾವೆ, ಮಾಡಿ ಕೊಡ್ತಾವೆ. ಇಲ್ಲೇ ಅದು ನಾನು ಚರ್ಚೆ ಮಾಡ್ತಾವೆ. ನಾವು ನಮ್ಮ ಹತ್ರ ಇದೆ, ಹನುಮಂತ ಇಲ್ವೇ, ನಮ್ಮ ಹತ್ರ ಧಾಮ ಇಲ್ವೇ? ನಾನು ಹೇಳ್ತಾ ಇದ್ದೀನಿ, ಅವರು ಒಂದೇ ದಿನ ಅವ್ರದೊಂದು ಪ್ರಚಾರಕ್ಕೆ ಹೊರಟಿದ್ದಾರೆ. ಈಗ ಬಹಳ ನೊಂದಿ ನಿಮ್ಮೆಲ್ಲರ ಪರವಾಗಿ ಈಗೇನು ಸುಮಾರು 100ಕ್ಕೂ ಹೆಚ್ಚು ಜನ ಮುಖಂಡರು ಇಲ್ಲಿ ಸೇರ್ಕೊಂಡಿದ್ದೀವಿ. ಅವ್ರ ಪರವಾಗಿ ಮಲ್ವೇಗೌಡರು ಮಾತಾಡಿದ್ರು. ನಾ ಹಿಂದೆ ಕಾಂಗ್ರೆಸ್ ಅಲ್ಲಿದ್ದೋ, ಈಗ ನಾವೆಲ್ಲ ಬಿಜೆಪಿಗೆ ಹೋಗಿದ್ದೋ, ಬಿಜೆಪಿಲಿ ಚುನಾವಣೆ ನಡೆಸೋಂಥ ದೊಡ್ಡ ಜವಾಬ್ದಾರಿ ಇದೆ ಅಂತೇಳಿ ಅವರು ಇವತ್ತು ನಮ್ಮ ಪಕ್ಷಕ್ಕೆ ನಾನು ಸೇರ್ಕೊಳ್ತಾ ಇದ್ದೀನಿ. ಇನ್ನು 100 ಜನ ಇದ್ದಾರೆ, ಅವರು ಸೇರ್ಕೊಳ್ತೀನಿ. ನಮ್ಮ ಮಾಜಿ ಶಾಸಕರು ಅಶ್ವತ್ಥರವರು ಇದ್ದಾರೆ, ಅವರು ಕೂಡ ಈಗಾಗಲೇ ಸಭೆ ಸಮಾರಂಭವನ್ನು ಮಾಡಿ ಅವರ ಮುಖಂಡತ್ವದಲ್ಲಿ 1000 ಜನ ಇವತ್ತು ಜನತಾದಳ ಬೋರ್ಡು ಮಾಡ್ತಾರೆ. ಸೊ ಈ ಒಂದು ಸಂಬಂಧ ಯಾರಿಗೂ ಸಹಿಸ್ತಾ ಇಲ್ಲ. ಈಗ ಮೊನ್ನೆ ಪುಟ್ಟಣ್ಣನ ಎಲೆಕ್ಷನ್ ನಡೀತು, ಪುಟ್ಟಣ್ಣ ನಮ್ಮ ಜನಪದ ಅಲ್ವೇ, ಇಬ್ರು ಒಂದಾಗಿ ಎಲೆಕ್ಷನ್ ಮಾಡಿದ್ರು. ಯಾಕೆ ಗೆಲ್ಲಕ್ಕಾಗ್ಲಿಲ್ಲ ಅವ್ರ ಕೈಲಿ? ಅವರು ಸೋತಿದ್ದಾರೆ. ಕಾಂಗ್ರೆಸ್ ಪಕ್ಷ ಗೆದ್ದಿದೆ. ಮುಂದಕ್ಕೆ ಪಾರ್ಲಿಮೆಂಟಲ್ಲೂ ಅಷ್ಟೇ. ನಮ್ಮ ರಾಜ್ಯದಲ್ಲಿ ಏನೇ ಮಾಡಿದ್ರು ಕೂಡ ಜನ ಮೈಂಡ್ಸೆಟ್ ಮಾಡಿಕೊಟ್ಟಿದ್ದಾರೆ. ಉಪಕಾರ ಸ್ಮರಣೆ ಎಲ್ಲರೂ ಕೂಡ ಇದೆ. ಆದ್ರಿಂದ ಇವತ್ತು ನಾನು ನಮ್ಮೆಲ್ಲ ಲೀಡರ್ಗಳಿಗೆ ಹೇಳೋದು, ರಾಜಕಾರಣದಲ್ಲಿ ಏನೇ ಭಿನ್ನಾಭಿಪ್ರಾಯಗಳಲ್ಲಿ ಒಂದು ಕಡೆ ಸೈಡ್ಗಿರಿ, ಮರೀರಿ, ಒಗ್ಗಟ್ಟಿನಿಂದ ಎಲ್ಲ ಭಿನ್ನಾಭಿಪ್ರಾಯಗಳನ್ನು ಮತ್ತು ಹಳಬರು ಹೊಸಬರು ಅನ್ನೋದಿಲ್ಲದೆ ಇನ್ನು ಮುಂದಕ್ಕೆ ದಿನ 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 ಜನತಾದಳದ ಸುಮಾರು ಜನ ನನ್ನ ಹತ್ರ ಮಾತಾಡಿದ್ದಾರೆ. ಅವ್ರು ಹೇಳಿದ್ದಾರೆ, ನಮಗೆ ಇದು ಇಷ್ಟ ಇಲ್ಲ ಸ್ವಾಮಿ, ಇವ್ರಿಗೋಸ್ಕರ ನಾವು ಜಗಳ ಆಡಿದ್ದೀವಿ, ಇವ್ರಿಗೋಸ್ಕರ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೀವಿ, ಇವ್ರಿಗೋಸ್ಕರ ಕೋರ್ಟ್ಗೆ ಹೋಗಿದ್ದೀವಿ, ಇವ್ರಿಗೋಸ್ಕರ ಕೇಸ್ ಹಾಕ್ಸ್ಕೊಂಡಿದ್ದೀವಿ ಅಂತೇಳಿ. ಒಬ್ಬ ಸಿಂಗರಾಜಪುರ ರಾಜನೂ ಒಂದಿನ ಮಾತಾಡಿದ್ರು. ಆಮೇಲೆ ಲಿಂಗೇಶನ್ ಇವ್ರಿಗೋಸ್ಕರ ನಾವು ಬಿಟ್ಬಿಟ್ಟು ಬಂದು ಬೇರೆ ಪಾರ್ಟಿ ಸೇರ್ಕೊಂಡ್ರೆ ಇವರೇ ತಪ್ಪಾಡ್ತಾರೆ ಸ್ವಾಮಿ, ನಮ್ಮ ಕೈ ಆಗೋದಿಲ್ಲ, ನೋಡೋಕೆ ನಮ್ಮ ಕಣ್ಣಲ್ಲಿ ನೋಡೋಕೆ ಆಗೋದಿಲ್ಲ ಅಂತ ಅವರೆಲ್ಲ ಹೇಳ್ತಾರೆ. ಸೊ ಹಂಗೆ ಬಹಳ ನೋವಿನಿಂದ ಅನೇಕ ಮುಖಂಡಗಳೆಲ್ಲ ಇದ್ದಾರೆ, ಜನತಾದಳದಲ್ಲಿದ್ದಾರೆ, ಬಿಜೆಪಿ ಇದ್ದಾರೆ. ಅವನ್ನೆಲ್ಲ ಬಿಡಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಸುವಂಥ ಕೆಲಸ ನಾವು ಮಾಡಬೇಕು. ನಿಮ್ಮೆಲ್ಲರೂ ಕೂಡ ನಾನು ತುಂಬ ಹೃದಯದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರ ಜೊತೆಗೆ ನೀವೆಲ್ಲ ನನ್ನ ಬಹಳ ಹತ್ತಿರದಿಂದ ನೋಡಿರೋರು, ನನ್ನ ಬೆಳವಣಿಗೆಗೆ ವಹಿಸಿರೋರು, ಕಾಂಗ್ರೆಸ್ ಪಕ್ಷ ಉಳಿಸಿರೋರು. ಈ ದೇಶಕ್ಕೆ ಒಂದು ದೊಡ್ಡ ಇತಿಹಾಸ ಇದೆ, ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಇತಿಹಾಸ ಇದೆ. ಆ ಕಾಂಗ್ರೆಸ್ ಪಕ್ಷದ ಸದಸ್ಯತ್ವವನ್ನು ನಾವು ತೆಗೆದುಕೊಂಡು ಈ ಪಕ್ಷ ಸಂಘಟನೆಗೆ ಬಂದಿರೋದ್ರಿಂದ ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರ ಪರವಾಗಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ಪರವಾಗಿ, ಡಿ ಕೆ ಸುರೇಶ್ ಅವರ ಪರವಾಗಿ ಅವರು ಬರ್ತಾ ಇದ್ದಾರೆ, ಇಲ್ಲೊಂದು ಒಂದು ಕಾರ್ಯಕ್ರಮ ನಡೀತಾ ಇದೆ. ಅವರೆಲ್ಲರ ಪರವಾಗಿ ನಾನು ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ನಾನು ಅಭಿನಂದಿಸಿ ತುಂಬುವುದಕ್ಕೆ ಸ್ವಾಗತ ವಹಿಸಿ, ಇಲ್ಲಿಂದ ನಿಮ್ಮ ಹೋರಾಟ ಚನ್ನಪಟ್ಟಣದಲ್ಲಿ ಒಂದು ಓಟ್ನಲ್ಲಿ 1,00,000 ಓಟನ್ನ ಚನ್ನಪಟ್ಟಣ ಕ್ಷೇತ್ರದ ಒಂದರಲ್ಲಿ ಕೂಡ ಪ್ರಾರಂಭವನ್ನು ಮಾಡಬೇಕು ಅಂತ ತಮ್ಮ ವಾಸಿ ನಿಮ್ಮ ಜಯ ಕಟ್ಟಿಟ್ಟು ಬುದ್ಧಿ, ಜನರಿಗೋಸ್ಕರ ಸೇವೆ, ನಮ್ಮ ಗ್ಯಾರಂಟಿ, ನಮ್ಮ ಕಾರ್ಯಕ್ರಮಗಳು, ಬಡವರ ಸಹಾಯ, ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಕಟ್ಟಿಟ್ಟ ಬುದ್ಧಿ. ಅದರಿಂದ ನೀವೆಲ್ಲ ಸೇರಿ ಒಟ್ಟಿಗೆ ಕೆಲಸ ಮಾಡಿ ನಾನು ನಿಮ್ಮ ಜೊತೆ ಇದ್ದೇನೆ. ಇಷ್ಟು ಮಾತ್ರ ಹೇಳಿಕ್ಕೆ ಬಯಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಎಲ್ಲ ಮಾಧ್ಯಮ ಏನಾದ್ರು ಮಾಧ್ಯಮದಲ್ಲಿ ಪ್ರಶ್ನೆ ಕೇಳಿದ್ಯಾ? ಓಕೆ, ಥ್ಯಾಂಕ್ ಯು. ಒಂದು ನಿಮಿಷ ನಾವೇನು ಚನ್ನಪಟ್ಟಣದಲ್ಲಿ ರಾಮನಗರ ಜಿಲ್ಲೆಯಲ್ಲಿ ಕರ್ಕೊಂಡ್ಬರುವಂಥ ಒಂದು ಕಾರ್ಯಕ್ರಮವನ್ನು ಪ್ರತಿದಿನ ಮಾಡುವಂಥ ಅಲ್ಲೇ ಬೂತ್ ಮಟ್ಟದಲ್ಲಿ, ಗ್ರಾಮ ಪಂಚಾಯತಿ ಮಟ್ಟದಲ್ಲಿ 10 ಜನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೀವಿ. ನನಗೆ ಈ ಸಾರಿ
MP ಚುನಾವಣೆಯಲ್ಲಿ ಒಂದು 20 ಸೀಟ್ನ ಗೆಲ್ಲುವಂತ ಕಾಂಗ್ರೆಸ್ ಪಕ್ಷ ಗೆಲ್ಲುವಂತ ಕಾರ್ಯಕ್ರಮ ಆಗಬೇಕು. ಕನಕಪುರ ಕ್ಷೇತ್ರ 100ಕ್ಕೆ 100 ಗೆಲ್ಲಬೇಕು. ನಾವು ಶಿವಕುಮಾರ್ ಅವರ ಪ್ರೇರಣೆ ಮೇಲೆ ನಾವು ಇವತ್ತು ಬಿಜೆಪಿಲಿ ಇದ್ರೂ ಕೂಡ ಮನಸ್ಸೆಲ್ಲ ಇಲ್ಲೇ ಇತ್ತು. ಅದರಿಂದ ಇವತ್ತು ಬಂದಿದ್ದೀವಿ. ನನಗೆ ನಮ್ಮ ರಘುನಂದನ್ ರಾಮಣ್ಣ ಅವರು 6 ತಿಂಗಳಿಂದ ಹೇಳ್ತಾ ಇದ್ರು, ಗಂಗಾಧರ ಜಿಲ್ಲಾಧ್ಯಕ್ಷರು ಕೂಡ 6 ತಿಂಗಳಿಂದ ನಮ್ಮ ಶಿವಮಾತು, ಹೆಸರಾಜಣ್ಣ, ಹಿರೇಗೌಡರು, ಈ ಪೀಡಿತ ಯಾರೇ ಆಗಲಿ, ನಮ್ಮ ಶ್ರೀನಿವಾಸ್ ಇರ್ಬೋದು, ಅಪ್ಪಾಜಿ ಇರ್ಬೋದು, ಯಾರು ಸಿಕ್ಕಿದ್ರು ಇಲ್ಲ ನೀವು ಬರಬೇಕು ನಮ್ಮ ಪಾಪನೂ ಕೂಡ ಬರಬೇಕು ಅಂತ ಪ್ರತಿ ಇಲ್ಲಿ ಮಹಿಳೆಯರು, ಕಾವೇರಮ್ಮನ ಆದಿಯಾಗಿ, ಕೋಕಿಲರ ಆದಿಯಾಗಿ, ಇನ್ನೂ ಅನೇಕ ಜನ ನಮ್ಮ ತಾಲೂಕಿನ ಆದಿಯಾಗಿ ನಮ್ಮನ್ನ ಬರಲೇಬೇಕು ಅಂತ ಸಿಕ್ಕಿದಾಗೆಲ್ಲ ಹೇಳೋದು. ಆ ಒಂದು ನಿಮ್ಮ ಮೇಲೆ ಅಭಿಮಾನ ಇಟ್ಟು ಬಂದಿದ್ದೀವಿ. ನಾವೇನು ಇವಾಗ ಸೇರ್ಪಡೆ ಮಾಡ್ತೀವಿ, ಮುಂದೆ ಸೇರ್ಪಡೆ ಮಾಡ್ತೀವಿ. ನಾವು ಕಷ್ಟ ಸುಖ ಬಂದಾಗ ಸ್ಪಂದನೆ ಮಾಡಬೇಕು ಅಂತ ನಮ್ಮ ಶಿವಕುಮಾರ್ ಅವರಿಗೆ ಮನವಿ. ಸರ್ ಮೈಕ್ ಕೆಳಗೆ